ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇವಣಸಿದ್ದಪ್ಪ, ಹುಬ್ಬಳ್ಳಿ. ಬ್ಯಾಂಕುಗಳು ಓಡಿ ಹೋಗುವುದು ನಿಶ್ಚಿತ, ಪಕ್ಕಾ ಗ್ಯಾರಂಟಿ ಓಡಿ ಹೋಗ್ತಾರೆ ಬ್ಯಾಂಕ್ನವರು. ಯಾಕಂದರೆ ನೀವು ನೋಡಿರ್ಬೋದು, ದೇಶದ RBI ಹಿಡ್ಕೊಂಡು SBI ಇರ್ಬೋದು, ಇತರ ಎಲ್ಲ ರಾಷ್ಟ್ರೀಕೃತ ಮತ್ತು ಖಾಸಗಿ ಬ್ಯಾಂಕುಗಳು ಒಂದು ಮೊಬೈಲ್ ತೊಗೊಳ್ಳೋರಿಂದ ಹಿಡಿದು ವಿಮಾನ ಖರೀದಿ ಮಾಡೋರಿಗೆ ಲಕ್ಷಾಂತರ ಕೋಟಿ ರೂಪಾಯಿ ಇಂಡಸ್ಟ್ರಿ ಹಾಕೋರಿಗೆ ಸಾಲ ಕೊಡ್ತಾರೆ. ಆದರೆ ಅವರು ತಮಗಾಗಿ ಒಂದು ಸ್ವಂತ ಕಚೇರಿ ಕಟ್ಟಡ ಕಟ್ಕೊಂಡಿಲ್ಲ. ಇನ್ಕ್ಲೂಡಿಂಗ್ SBI ಲಕ್ಷಾಂತರ ಕೋಟಿ ವ್ಯವಹಾರ ಮಾಡ್ತದೆ. ಸುಮಾರು ಅವರ ಅಧಿಕಾರಿಗಳ ಮೊನ್ನೆ ಹೇಳಿದಂಗೆ 30ರಿಂದ 35 ಕೋಟಿ ಖಾತೆಗಳನ್ನು ಹೊಂದಿರುವ SBIಗೆ ಸ್ವಂತ ಬಿಲ್ಡಿಂಗ್ ಕಟ್ಟಿಕೊಳ್ಳುವಷ್ಟು ದುಡ್ಡಿಲ್ಲ ಅವ್ರ ಹತ್ರ. ಅಂದರೆ ಅವ್ರ ಕಡೆ ಇರುವುದೆಲ್ಲ ಹರಾಮದ ರೊಕ್ಕ, ದುಡ್ಡೇ ಇಲ್ಲ ಅವ್ರ ಕಡೆ, ರೂಪಾಯಿ ಇಲ್ಲವೇ ಇಲ್ಲ. ಡಿಜಿಟಲಲ್ಲಿ ಕ್ರಿಯೇಟ್ ಮಾಡಿ ಜನರಿಗೆ ಸಾಲ ಕೊಡ್ತಾಯಿದ್ದಾರೆ. ಯಾರಿಗೆ ಸಾಲ ತುಂಬ, ಆಮೇಲೆ ಅದನ್ನು ಪ್ರತಿ 3 ತಿಂಗಳಿಗೊಮ್ಮೆ ಏನೋ ರೆಪೋ ರೇಟ್ ಅಂತ ಅದರ ನೆಪದಿಂದ ಬಡ್ಡಿ ಹೆಚ್ಚಿಗೆ ಮಾಡ್ತಾ ಜನರ ರಕ್ತವನ್ನು ಹೀರ್ತಾ ಇದ್ದಾರೆ. ಬ್ಯಾಂಕುಗಳು ಓಡಿ ಹೋಗುವುದು ನಿಶ್ಚಿತ. ದಯವಿಟ್ಟು ನಿಮ್ಮ ಬ್ಯಾಂಕಿನಲ್ಲಿ ಏನಾದರೂ ದುಡ್ಡು ಬಂಗಾರ ಇಟ್ಟಿದ್ದರೆ ಬಿಡಿಸ್ಕೋರಿ. ಇವರು ಕಂಗಾಲಾಗಿ ಇಡೀ ದೇಶವನ್ನು ಕಂಗಾಲು ಮಾಡಿ ಓಡಿ ಹೋಗ್ತಾರೆ. ಮತ್ತು ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಿರೋ ಸಿಬ್ಬಂದಿಗಳಿಗೆ ನಂದೊಂದು ಕಳಕಳಿಯ ಮನವಿ, ಈ ದೇಶವನ್ನು ಹಾಳು ಮಾಡಲಿಕ್ಕೆ ಸರ್ಕಾರ ಮತ್ತು ವಿದೇಶಿಗಳು ಎಷ್ಟು ಕಾರಣವೋ ಅಷ್ಟೇ ಪಾತ್ರ ನಿಮ್ಮದು ಇದೆ. ನಿಮಗಿದೆಲ್ಲ ಗೊತ್ತಿದ್ರೂ ನಿಮಗೆ ಸಿಗುವ ಲಕ್ಷಾಂತರ ಸಂಬಳದ ಆಸೆಗಾಗಿ ಭವಿಷ್ಯದ ಭಾರತದ ಏನೋ ಒಂದು ಅಂಧಕಾರದಲ್ಲಿ ದೂಡ್ತಾ ಇದ್ದೀರಿ ಭಾರತವನ್ನು. ನಾಳೆ ಭಾರತದ ಪ್ರಜೆಗಳಿಗೆ ಆಗುವ ಎಲ್ಲ ಅನ್ಯಾಯ ಅತ್ಯಾಚಾರಗಳು ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬದವ್ರ ಮೇಲೂ ಆಗ್ತವೆ, ನಿಮಗೂ ಆಗ್ತವೆ. ಮತ್ತು ಅತಿ ಶೀಘ್ರದಲ್ಲಿ ಬ್ಯಾಂಕುಗಳು ಓಡಿ ಹೋಗುವುದರಿಂದ ನಿಮ್ಮ ನೌಕರಿಯೂ ಕೂಡ ಶಾಶ್ವತ ಅಲ್ಲ. ಇದನ್ನು ನೆನಪಿಟ್ಕೋರಿ. ದಯವಿಟ್ಟು ಸಾರ್ವಜನಿಕರಲ್ಲಿ ನನ್ನ ಕಳಕಳಿಯ ಮನವಿ, ಬ್ಯಾಂಕ್ಗಳನ್ನು ನಂಬಬೇಡ್ರಿ. ಅವ್ರ ಹತ್ರ ದುಡ್ಡಿಲ್ಲ, ಅವರು ನಿಮಗೆ ಸಾಲ ಕೊಡುವಷ್ಟು ತಾಕತ್ತು ಅವ್ರ ಕಡೆ ಇಲ್ಲ. ಕೇವಲ ಸಂಖ್ಯೆಗಳ ಆಧಾರದ ಮೇಲೆ ಅಂಕಿಗಳನ್ನು ಕಂಪ್ಯೂಟರ್ ಮೂಲಕ ನಿಮಗೆ ರವಾನಿಸಿ ನಿಮ್ಮನ್ನು ಲೂಟಿ ಮಾಡ್ತಾಯಿದ್ದಾರೆ, ದೇಶವನ್ನು ಲೂಟಿ ಮಾಡ್ತಾಯಿದ್ದಾರೆ. ಎಚ್ಚರದಿಂದ ಇರಿ. ನಮಸ್ಕಾರ.